ಬಾಗಲಕೋಟೆ ಉಪಚುನಾವಣೆ ಸಮರ ಕೂಡ ಮುಂದುವರೆದಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋ ಕಾರಣಕ್ಕೆ ನಾಮಪತ್ರ ಸಲ್ಲಿಸುವುದಕ್ಕೆ ಬಿಜೆಪಿ ನಾಯಕರು ಕೂಡ ದಂಡಾಗಿ ಆಗಮಿಸಿದ್ದಾರೆ. ಇನ್ನು ನಗರದ ಎಸಿ ಕಚೇರಿಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅವರು ಆಗಮಿಸಿರುವಂತದ್ದು. ಇನ್ನು ಅಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಭಾಗಿಯಾಗ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಬಾಗಲಕೋಟೆ ಉಪಚುನಾವಣೆ ಕೂಡ ರಂಗೇರಿದೆ. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋರು ಯಾರೇ ಇದ್ರೂ ಕೂಡ ಕೊನೆಯ ದಿನ. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಬಿಜೆಪಿ ನಾಯಕರ ದಂಡೇ ಆಗಮಿಸಿದೆ. ಎಸಿ ಕಚೇರಿಗೆ ಬಿಜೆಪಿ ಅಭ್ಯರ್ಥಿ ಆಗಮಿಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಅವರು ಕೂಡ ಸಲ್ಲಿಸಿದ್ದಾರೆ. ಎರಡೂ ಕಡೆ ಇವತ್ತು ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆ ನಾಮಪತ್ರ ಸಲ್ಲಿಕೆಗೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಮುಂದಾಗಿರುವಂತದ್ದು. ಬಿಜೆಪಿ ನಾಯಕರ ದಂಡೇ ಆಗಮಿಸಿದೆ. ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಸ್ತಾರೆ. ಅವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಬಿಜೆಪಿ ನಾಯಕರುಗಳು ದಂಡಾಗಿ ಬಾಗಲಕೋಟೆಗೆ ತೆರಳಿರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಬಿರುಸಿನಿಂದ ನಾಮಪತ್ರ ಸಲ್ಲಿಕೆ ಮುಂದುವರೆದಿದೆ ಅಂತ ಹೇಳ್ಬೋದು. ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು, ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು, ಇಬ್ರು ಕಡೆಗೂ ಕೂಡ ಯಾರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಅಲ್ಲಿ ಇರುವಂತದ್ದು. ಬಿಜೆಪಿ ನಾಯಕರುಗಳ ದಂಡೇ ಬಾಗಲಕೋಟೆಗೆ ತೆರಳಿದೆ. ಬಿಜೆಪಿಯ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತ ಅಭ್ಯರ್ಥಿಗೆ ನಿಮ್ಮ ಗೆಲುವಿಗೆ ನಾವಿದ್ದೀವಿ, ಇದು ಪಕ್ಷ ಗೆಲ್ಲೋದಕ್ಕೆ ಏನೇನೆಲ್ಲ ಸಾಧ್ಯತೆಗಳಾಗುತ್ತೆ, ನಾವು ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ಗೆದ್ದೇ ಗೆಲ್ಲುತ್ತೆ ಬಿಜೆಪಿ. ಎರಡೂ ಕಡೆಯೂ ಕೂಡ ದಾವಣಗೆರೆಯಲ್ಲೂ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ, ಇಲ್ಲೂ ಕೂಡ ಬಾಗಲಕೋಟೆಯಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ, ಅದನ್ನ ನಾವು ಶತಸಿದ್ಧ ಗೆಲುವು ಅಂತ ಹೇಳ್ತಾ ಇರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷರು. ಇನ್ನು ಶ್ರೀರಾಮುಲು ಅವರು ಕೂಡ ಇದ್ದಾರೆ. ದಂಡೇ ಹೋಗಿದೆ, ಬಿಜೆಪಿ ನಾಯಕರುಗಳ ದಂಡೇ ಅಲ್ಲಿದೆ ಅಂತ ಹೇಳ್ಬೋದು. ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡೋಣ ಅನ್ನೋ ರೀತಿಯಾಗಿ ಇದಾಗಲೇ ಧಾವಿಸಿದ್ದಾರೆ ಬಾಗಲಕೋಟೆಗೆ. ನೋಡ್ತಾ ಇದ್ದೀವಿ, BYB ಅವರಿದ್ದಾರೆ, ಶ್ರೀರಾಮುಲು ಅವರಿದ್ದಾರೆ, ಸಾಕಷ್ಟು ನಾಯಕರು ಅಲ್ಲಿ ಇರುವಂಥದ್ದು.